ರೀ ನಿಲ್ಸಿ. ಯಾಕ್ರಿ ಇಷ್ಟ ಚೆನ್ನಾಗ ಮರ ನೋಡಿತಾ ಇದೀರಾ? ನಿನ್ಗೆ ಯಾಕೆ ನಿನ್ ಕೆಲಸ ನೀನ್ ನೋಡ್ಕೊ ಹೋಗು. ಇವನ್ ಯಾವನು ಬಂದ್ ತಾಳಕ್ಕಿಂತ ನಮ್ಮ ಮರ ನಮ್ ಸೋದೆ. ಇವನ್ಕೇನಾಗಿದ್ದು ಕಿತ್ಕೊಂಡ್ ಹೋಗ್ದಿದ? ರೇ ನಿಮ್ ಮರನೇ ಹೌದು, ಬಟ್ ಕಿಲ್ಲಿಂಗ್ ಏನ್ರಿ ಇದು ಕಿಲ್ಲಿಂಗು ಪಲ್ಲಿಂಗ್? ನಮ್ ಜೀವನ ನಾವ್ ಮಾಡ್ಕೊಂತ ಇದ್ರಿ. ಸುಮ್ನೆ ಹೋಗ್ರಿ ನೀವು ರೀ, ತಲೆ ತಿನ್ಬಿಟ್ರಿ ಹೋಗ್ರಿ. ಬೆಳಿಗ್ಗೆ ಎಂತ ಗಿರಾಕಿ ಸಿಕ್ಕಿದ್ರಿ ರೀ. ಓಕೆ, ನೀವು ಇವಾಗ ಮರ ಕಡ್ದು ಏನ್ ಮಾಡ್ತೀರಾ? ನಾವ್ ಇದರಿಂದ ಅಡುಗೆನ ಮಾಡ್ಕೊಂತೀವಿ, ಸೋದೆನ ಮಾಡ್ಕೊಂತೀರಿ. ಅದನ್ನ ಕೇಳಕ್ ನೀವ್ಯಾರು? ಹೋಗಲ್ಲಿ ನೀವು ಉಪಯೋಗಿಸಿ, ಆದ್ರೆ ಅದಕ್ಕೆಲ್ಲ ಬೇರೆ ಮೀನ್ಸ್ ಇದೆ. ಈಗ ಸೋಲಾರ್ ಇದೆ, ಆ ಸೋಲಾರ್ ಉಪಯೋಗಿಸಿ. ಮೈಕ್ರೋವೇವ್ ಇದೆ, ಮೈಕ್ರೋವೇವ್ ಉಪಯೋಗಿಸಿ. ಅದರಿಂದ ಎಷ್ಟೊಂದು ಲಾಭ ಇದೆ ನಮ್ಗೆಲ್ಲ. ಅದನ್ನ ಬಿಟ್ಬಿಟ್ಟು ಈ ತರ ಮರಗಳು ಕಡಿಬಾರ್ದ್ರಿ. ಎಲ್ಲ ಕೇಳಕ್ ಪುರ್ಸತ್ತಿಲ್ಲ, ಹೋಗ್ರಿ. ಏನ್ ಫಸ್ಟ್ ಇಲ್ಲಿಂದ ತೊಳಗ? ಯಾಕೆ ಹಿಂಗ್ ನಂಗೆ ತಾಯ್ತಿದ್ದಾವ? ಫಸ್ಟ್ ಇಲ್ಲಿಂದ ಹೋಗ. I'll complain to police and kick you out of this country. ಹೊಡೆಯೋದಕ್ಕೆ ನಿಮ್ಮೊಬ್ಬರಿಗೆಲ್ಲ ಬರೋದು, ನಂಗೂ ಬರೋದು. ನಿಮ್ಗೆ ಗೊತ್ತಾ ಇನ್ನೊಂದು 100 ತಿಂಗಳಲ್ಲಿ ನಮ್ಮ ಪರಿಸರ ಎಲ್ಲ ಹಾಳಾಗೋಗುತ್ತೆ. ನೀವು ಮಾಡ್ತಾರ ಕೆಲಸ ನೋಡಿದ್ರ 100 ತಿಂಗಳು ಬೇಡ, 10 ತಿಂಗಳು ಸಾಕು. 10 ತಿಂಗಳಲ್ಲಿ ನೀವು ಪರಿಸರ ನಾಶ ಮಾಡಬೇಕು. ಒಂದು ವರ್ಷಕ್ಕೆ 5% ಟ್ರೀಸ್ ಕಟ್ ಆಗ್ತದೆ. 5% ಆಫ್ ಫಾರೆಸ್ಟ್ ಇಸ್ ಬೀಯಿಂಗ್ ಡಿಸ್ಟ್ರಾಯ್ಡ್. ನಿಮ್ಗೆ ಗೊತ್ತಿಲ್ಲ, ನಂಗೆ ಗೊತ್ತು. ಇದನ್ನ ಕಳೆಯೋದು ಜಸ್ಟ್ ನಿಮ್ಗೆ 20 ನಿಮಿಷ ಆದ್ರೆ ಇದನ್ನ ಬೆಳೆಸೋದಕ್ಕೆ ಎಷ್ಟು ದಿನ ಆಗುತ್ತೆ? ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಲ್ಲ ನಿಮಗೆ? ನೀವು 100 ವರ್ಷ ಬದುಕ್ತೀರಾ, ಎಷ್ಟು ಜನಕ್ಕೆ ಊಟ ಹಾಕ್ತೀರಾ? ಈ ಮರ ಎಷ್ಟು ಜನಕ್ಕೆ ಊಟ ಹಾಕ್ತಾರೆ ಅದು ಗೊತ್ತೇನೆ ನಿಮ್ಗೆ? ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ ಕೈಯಲ್ಲಾದ್ರೂ ಒಂದು ಮರ ಬೆಳೆಸಿ, ನಾಶ ಮಾತ್ರ ಮಾಡಕ್ ಹೋಗ್ಬಿಡಿ.